ಹಲೋ ಸ್ಟೂಡೆಂಟ್ಸ್, ಇವತ್ತು 5th ಸೆಮಿಸ್ಟರ್ ಬಿಕಾಂ ಸ್ಟೂಡೆಂಟ್ಸ್ ಗೆ ಒಂದು ಟಾಪಿಕ್, ಒಂದು ಸಬ್ಜೆಕ್ಟ್ ಇದೆ. ಅದನ್ನೇ ಕಾಸ್ಟಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಈ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ನಮಗೆ ಟೋಟಲ್ 5 ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಜಾಬ್ ಕಾಸ್ಟಿಂಗ್ ಅಂಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಇದೆ. ಜಾಬ್ ಕಾಸ್ಟಿಂಗ್ ಮತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಹೇಳಿ. ಈಗ ಜಾಬ್ ಕಾಸ್ಟಿಂಗ್ ಆಮೇಲೆ ಮಾಡೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನ ಮಾಡೋಣ. ಸರ್, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದ್ರೆ ಏನು? See, contract costing ಅಂದ್ರೆ it is a method of costing. It is a method of costing. We ascertain the cost for a given contract or for a given job is called as contract cost ಅಂತ ಹೇಳ್ತೀವಿ, ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈಗ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಎಂತ ಕಾಂಟ್ರಾಕ್ಟ್ ಇದು ಅಂದ್ರೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್. ಏನಿದು? ಕನ್ಸ್ಟ್ರಕ್ಷನ್. ಈಗ ಒಂದು ಕಾಂಟ್ರಾಕ್ಟರ್ ಒಬ್ಬ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವನು ಒಬ್ಬ ಓನರ್ ಇಂದ, ಲ್ಯಾಂಡ್ ಲಾರ್ಡ್ ಇಂದ ಒಂದು ಬಿಲ್ಡಿಂಗ್ ಅನ್ನ ಕಟ್ಕೊಡ್ತೀನಿ, ಓಕೆನಾ, ರೋಡ್ ಹಾಕ್ಸ್ಕೊಡ್ತೀನಿ, ಬ್ರಿಡ್ಜ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಇನ್ನೊಬ್ಬರಿಂದ ಕಾಂಟ್ರಾಕ್ಟ್ ಅನ್ನು ತಗೊಂಡು, ಓಕೆನಾ, ಅವನು ಒಪ್ಕೊಂಡಿರ್ತಕ್ಕಂತಹ ಆ ಜಾಬ್ ಏನಿದೆ, ಕನ್ಸ್ಟ್ರಕ್ಷನ್ ಜಾಬ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಒಪ್ಕೊಳ್ತಾನೆ. ಅದನ್ನೇ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಕಾಂಟ್ರಾಕ್ಟ್ ಈಸ್ ನಥಿಂಗ್ ಬಟ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ವೇರ್ ಒನ್ ಪಾರ್ಟಿ ಪ್ರಾಮಿಸಸ್ ಟು ಡೂ ಸಮ್ ಜಾಬ್ ಆರ್ ಸಮ್ ವರ್ಕ್, ದ ಅದರ್ ಪರ್ಸನ್ ಪ್ರಾಮಿಸಸ್ ಟು ಪೇ ಸಮ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತೀವಿ. ಪ್ರಿಯಾಂಕಾ ಹೇಳ್ತಾಳೆ, ಸರ್ ನಾನು 10 ಲಕ್ಷ ಕೊಡ್ತೀನಿ ಸರ್ ದುಡ್ಡು, ನಮ್ಮ ಮನೆ ಕಟ್ಟಿಸ್ಕೊಡಿ, ಡಬಲ್ ಬೆಡ್ರೂಮ್ ಮನೆ ಕಟ್ಕೊಡಿ, 3 ಬೆಡ್ರೂಮ್ ಮನೆ ಕಟ್ಕೊಡಿ, 30-40 ಸೈಟ್ ಅಲ್ಲಿ ಕಟ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟಾಗುತ್ತೆ ಅಂತ ನಾನು ಎಸ್ಟಿಮೇಟ್ ಮಾಡಿ ಹೇಳ್ತೀನಿ. ಆ ಎಸ್ಟಿಮೇಟ್ ಮಾಡಿರೋದನ್ನ ಪ್ರಿಯಾ ಏನ್ ಮಾಡ್ತಾಳೆ, ಕುತ್ಕೊಂಡು ಬಾರ್ಗೇನ್ ಮಾಡಿ, ನೆಗೋಸಿಯೇಷನ್ ಮಾಡಿ ಒಂದು ಅಮೌಂಟ್ಗೆ ಫಿಕ್ಸ್ ಆಗ್ತಾರೆ. ಅದನ್ನೇ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಂಟ್ರಾಕ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಈಗ ಅದೇ ಎಕ್ಸಾಂಪಲ್ಗೆ ಹೋಗೋಣ. ಒಂದು 40-60 ಸೈಟ್ ಇದೆ ಅಂತ ಅನ್ಕೋಣ. ಎಷ್ಟಿದು? 40 × 60 ಅಂತ ಅನ್ಕೋಣ. ಇದು 40, ಇದು 60 ಅಂತ ಅನ್ಕೋಣ. ಇದು ಯಾರ್ದು? ಪ್ರಿಯಾ ಸೈಟ್. ಈ ಹುಡುಗಿ ಹೇಳ್ತಾಳೆ, ಸರ್ ನನಗೆ 3 ಫ್ಲೋರ್ ಬಿಲ್ಡಿಂಗು ಬೇಕು ಸರ್, ಒಂದೊಂದು ಫ್ಲೋರ್ ಅಲ್ಲೂ ಕೂಡ ಮಿನಿಮಮ್ 3 ಬೆಡ್ರೂಮ್ ಬರಬೇಕು, ಓಕೆನಾ, ಆ ತರ 3 ಫ್ಲೋರ್ಸ್ ಬಿಲ್ಡಿಂಗ್ ಕಟ್ಕೊಡಿ ಅಂತ ಹೇಳ್ತಾರೆ. ನಾನು ಕಾಂಟ್ರಾಕ್ಟರ್, ನಾನೇನ್ ಮಾಡ್ತೀನಿ, ಎಲ್ಲ ಲೆಕ್ಕ ಕೊಡ್ತೀನಿ. ಮೆಟೀರಿಯಲ್ ಎಷ್ಟಾಗುತ್ತೆ, ಸ್ಯಾಂಡ್, ಸಿಮೆಂಟ್, ಐರನ್, ಹೌದಾ, ಲೇಬರ್, ಆಳು, ಮೂಳು, ಬೇರೆ ಬೇರೆ ಏನೇನು ಎಕ್ಸ್ಪೆನ್ಸಸ್ ಇದೆ ಅದೆಲ್ಲ ಲೆಕ್ಕ ಹಾಕೊಂಡು ಅದಕ್ಕೆ ನನ್ನ ಪ್ರಾಫಿಟ್ ಪರ್ಸೆಂಟೇಜ್ ಹಾಕಿ, ಹೌದಾ, ನಾನೇನ್ ಮಾಡ್ತೀನಿ, ನೋಡಮ್ಮ, ಒಂದು ಫ್ಲೋರ್ಗೆ 25 ಲಕ್ಷ ಇಂಟು 3 ಫ್ಲೋರ್ಗೆ 75 ಲಕ್ಷ ರೂಪಾಯಿ ಆಗುತ್ತಮ್ಮ ಅಂತ ಹೇಳ್ತೀನಿ. ಆ ಹುಡುಗಿ ಏನ್ ಮಾಡ್ತಾಳೆ, ಎಲ್ಲ ಬೇರೆ ಕಡೆ ವಿಚಾರಿಸ್ತಾಳೆ, ಓಕೆನಾ, 75 ಲಕ್ಷ ನಮ್ ಸರ್ ತುಂಬಾ ಚೀಪಾಗಿ ಕಟ್ಕೊಡ್ತಾ ಇದ್ದಾರೆ, ಆಯ್ತು ಸರ್ ಕಟ್ಕೊಡಿ ಅಂತ ಹೇಳಿದ್ರು. ಈ 75 ಲ್ಯಾಕ್ಸ್ ನ ನಾನು ಏನಂತ ಹೇಳ್ತೀನಿ? ಕಾಂಟ್ರಾಕ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ? ಕಾಂಟ್ರಾಕ್ಟ್ ಪ್ರೈಸ್. ಇಲ್ಲಿ ಪ್ರಿಯಾ ಒಂದು ಯಾರು? ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತೀನಿ. ಯಾರಂತ ಹೇಳ್ತೀವಿ? ಲ್ಯಾಂಡ್ ಲಾರ್ಡ್, ಓನರ್ ಆಫ್ ದ ಪ್ರಾಪರ್ಟಿ, ಹೌದಾ. ನನ್ನನ್ನು ಏನಂತ ಹೇಳ್ತಾರೆ? ಕಾಂಟ್ರಾಕ್ಟರ್ ಅಂತ ಹೇಳ್ತೀವಿ, ಕರೆಕ್ಟಾ. ಲ್ಯಾಂಡ್ ಲಾರ್ಡ್ಗೆ ಇನ್ನೂ ಒಂದು ಹೆಸರಿದೆ. ಏನದು ಅಂದ್ರೆ ಕಾಂಟ್ರಾಕ್ಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಂಟ್ರಾಕ್ಟಿ. ಕಾಂಟ್ರಾಕ್ಟಿ ಈಸ್ ನಥಿಂಗ್ ಬಟ್ ಎ ಲ್ಯಾಂಡ್ ಲಾರ್ಡ್. Contractor is nothing but a person who undertaken to do some job for a consideration. ಅರ್ಥ ಆಗ್ತಿದ್ಯಾ? ಕಾಂಟ್ರಾಕ್ಟರ್ ಅಂದ್ರೆ ಒಬ್ಬ ಮನುಷ್ಯ ಯಾರು ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ, ಯಾವ ಒಂದ್ ಸ್ವಲ್ಪ ದುಡ್ಡಿಗೆ, ಅವನ್ನ ನಾವು ಕಾಂಟ್ರಾಕ್ಟರ್ ಅಂತ ಹೇಳ್ತೀವಿ, ಹೌದಾ. ಈ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟಿ ಮಧ್ಯದಲ್ಲಿ ಆಗಿರ್ತಕ್ಕಂತಹ ಒಂದು ಒಪ್ಪಂದವನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಕ್ಲಿಯರಾ? ಆ ಪ್ರೈಸ್ ಏನಿದೆ, ಕಾಂಟ್ರಾಕ್ಟ್ ಪ್ರೈಸ್ ಏನಿದೆ, ಎಷ್ಟು ದುಡ್ಡಿಗೆ ಒಪ್ಕೊಂಡಿರ್ತೀವಿ ಅದನ್ನ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕರಿತೀವಿ. ಕ್ಲಿಯರ್ ಎಲ್ಲರಿಗೂ? ಈಗ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಎಂಥದ್ದು ಪ್ರಾಬ್ಲಮ್ ಇಲ್ಲ.
ಈಗ ಕಾಂಟ್ರಾಕ್ಟ್ ಏನಾದ್ರು ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಾರಂದ್ರೆ ಏನೋ ಮಾಡಲ್ಲ. ಫ್ರೀಯಾಗಿ ಏನಾದ್ರು ಬುಕ್ಸ್ ಆಫ್ ಅಕೌಂಟ್ಸ್ ಮಾಡ್ಬೇಕಾ? ಒಂದು 20 ಬುಕ್ ತಗೊಂಡು ಯಾರ್ಯಾರು ಕೊಡ್ಬೇಕು, ಎಷ್ಟು ಕೊಟ್ಟಿದ್ದೀನಿ ಅಂತ ಅವಶ್ಯಕತೆ ಇದೆಯಾ? ಏನೂ ಇಲ್ಲ. ಅವ್ರಿಗೆ ಏನ್ ಮಾಡಿದ್ದಾರೆ, ನನಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಏನಂತ? 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಸರ್. ಎಷ್ಟು ಬೇಕು ಸರ್ ನಿಮ್ಗೆ? 75 ಲಕ್ಷ. ಸರ್ ಎಷ್ಟೆಷ್ಟು ಕೆಲಸ ಆಗಿದೆ ನೋಡ್ಸಿ ಸರ್, ಅಷ್ಟು ದುಡ್ಡು ಆವಾಗ ಕೊಡ್ತಾ ಇರ್ತೀನಿ ಸರ್ ಅಂತ ಹೇಳ್ತಾರೆ. ಹೌದಾ ಇಲ್ವೋ? ಹಾಗೆ ಪ್ರಿಯಾ ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ. ಏನಂತ? ಸರ್ ಎಷ್ಟು ವರ್ಷ ಆಗುತ್ತೆ ಸರ್ ಕಂಪ್ಲೀಟ್ ಮಾಡಕ್ಕೆ? ನಾನು ಹೇಳ್ತೀನಿ, ನೋಡಮ್ಮ, ಒಳ್ಳೆ ಫೌಂಡೇಶನ್ ಎಲ್ಲ ಹಾಕಿ ಚೆನ್ನಾಗಿ ನೀರ್ ಬಿಟ್ಟು ಚೆನ್ನಾಗಿ ಕ್ಯೂರಿಂಗ್ ಎಲ್ಲ ಮಾಡಿ ಸ್ಟ್ರಾಂಗ್ ಆಗಿ ಕಟ್ಕೊಡೋದಕ್ಕೆ ನನ್ಗೆ 1.5 ವರ್ಷ ಟೈಮ್ ಕೊಡು ಅಥವಾ 2 ವರ್ಷ ಟೈಮ್ ಕೊಡು ಅಂತ ಹೇಳ್ತೀನಿ. ಹೌದಾ? ಈಗ ಒಬ್ಬ ಕಾಂಟ್ರಾಕ್ಟರ್ 75 ಲಕ್ಷಕ್ಕೆ ಒಪ್ಕೊಂಡು 2 ವರ್ಷದವರೆಗೂ ಪ್ರಾಫಿಟ್ ಲಾಸ್ ಅಂತ ಕಂಡುಹಿಡಿಯೋದಕ್ಕೆ 2 ವರ್ಷ ಕಾಯಕ್ಕಾಗುತ್ತಾ? ಇಲ್ಲ. ಹೌದಾ ಇಲ್ವೋ? ಅವ್ನು ಪ್ರತಿ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾನೆ. ಪ್ರತಿ ವರ್ಷ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಲಾಸ್ ಬಂದಿದೆ ಅಂತ ಕಂಡುಹಿಡಿಯಲೇಬೇಕಾಗುತ್ತೆ. ಕರೆಕ್ಟಾ? ಅದೇ ತರ ಒಬ್ಬ ಕಾಂಟ್ರಾಕ್ಟರ್ಗೆ ಒಂದು ವರ್ಷಕ್ಕೆ ಒಂದೇ ಕಾಂಟ್ರಾಕ್ಟ್ ಮಾಡ್ತಾನ? ಇಲ್ಲ. ಪ್ರಿಯಾ ಹತ್ರ ಒಂದು ಒಪ್ಕೊಂಡಿರ್ತೀನಿ, ದೀಪಕ್ ಹತ್ರ ಒಂದು ಒಪ್ಕೊಂಡಿರ್ತೀನಿ, ರಂಜಿತ್ ಹತ್ರ ಒಂದು ಒಪ್ಕೊಂಡಿರ್ತೀನಿ. ಇವನ್ ಹೇಳ್ತಾನೆ, ಸರ್ ನಂದು ಅರ್ಧ ಎಕರೆ ಜಮೀನಿದೆ ಸರ್, ಅರ್ಧ ಎಕರೆನಲ್ಲಿ ಓಕೆನಾ, ನನಗೆ ಸುಮಾರು ಒಂದಷ್ಟು ಮನೆ ಕಟ್ಕೊಡಿ ಸರ್, ಅಪಾರ್ಟ್ಮೆಂಟ್ ಕಟ್ಕೊಡಿ ಸರ್, 10 ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ಕೊಡಿ ಸರ್ ಅಂತ ಹೇಳ್ತಾನೆ. 10 ಫ್ಲೋರ್ ಅಪಾರ್ಟ್ಮೆಂಟ್ ಅಂದ್ರೆ ಮಿನಿಮಮ್ ಎಷ್ಟು ವರ್ಷ ಬೇಕಾಗುತ್ತೆ? ಮಿನಿಮಮ್ 3 ರಿಂದ 4 ವರ್ಷ ಬೇಕಾಗುತ್ತೆ. ಹೌದಾ? ಅವನ ಅಪಾರ್ಟ್ಮೆಂಟ್ ಕಟ್ಕೊಡೋವರೆಗೂ ನಮ್ಮ ಪ್ರಾಫಿಟ್ ಲಾಸ್ ಅಂತ ಕಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ರಂಜಿತ್ ಹೇಳ್ತಾನೆ, ಸರ್ ನಂದು ಚಿಕ್ಕ ಸೈಟ್ ಸರ್, 30-40 ಬರೀ 1 ಫ್ಲೋರ್ ಕಟ್ಕೊಡಿ ಸರ್. ಆಯ್ತಪ್ಪ, 6 ತಿಂಗಳಲ್ಲಿ ಮುಗಿಸ್ಕೊಡ್ಬೋದು. 6 ತಿಂಗಳಲ್ಲಿ ಮುಗಿಸ್ಕೊಟ್ರೆ ಆ ವರ್ಷ ಪ್ರಾಫಿಟ್ ಆ ವರ್ಷನೇ ಕಂಡುಹಿಡಿಬಹುದು. ಹೌದಾ ಇಲ್ವೋ? ಈಗ ಇನ್ನೂ ಒಂದು ಕ್ವಶನ್ ಇದೆ ನಮ್ಗೆ. ಏನದು ಕ್ವಶನ್ ಅಂತ ಹೇಳಿದ್ರೆ, ಸರ್ ಕಾಂಟ್ರಾಕ್ಟ್ರು ಹೌದಾ ಪ್ರಿಯಾದು ಮನೆ ಕಟ್ಕೊಡಕ್ಕೆ ಒಪ್ಕೊಂಡಿದ್ದಾರೆ, ದೀಪಕ್ದು ಮನೆ ಕಟ್ಕೊಡಕ್ಕೆ ಒಪ್ಕೊಂಡಿದ್ದಾರೆ, ರಂಜಿತ್ ಒಪ್ಕೊಂಡಿದ್ದಾರೆ. ಹೌದಾ ಇಲ್ವೋ? ಈಗ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಪ್ರಿಯಾ ಕಾಂಟ್ರಾಕ್ಟ್ ಎಂಟ್ರಿ ಆಗಿದ್ದಾರೆ, ಈ ಹುಡುಗಿ ಪ್ರಾಜೆಕ್ಟ್ ಅಲ್ಲಿ ನಾನು ಒಪ್ಕೊಂಡಿದ್ದೀನಲ್ವಾ, ನನಗೆ ಎಷ್ಟು ಲಾಭ ಬಂದಿದೆ, ನಷ್ಟ ಆಗಿದೆ ಕಂಡುಹಿಡಿಬೇಕು ತಾನೆ. ದೀಪಕ್ ಒಪ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಬಂದಿದೆ, ರಂಜಿತ್ ಹತ್ರ ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಕಂಡುಹಿಡಿಬೇಕಲ್ವಾ. ಆ ಕಂಡುಹಿಡಿಬೇಕಾದ್ರೆ ನಾವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ. ಯಾರು ಓಪನ್ ಮಾಡೋದು? ಕಾಂಟ್ರಾಕ್ಟರ್ ಓಪನ್ ಮಾಡ್ತಾನೆ. ನಿಮ್ಗೇನ್ ಕೆಲಸ ಇರಲ್ಲ, ಕಾಂಟ್ರಾಕ್ಟಿಗೆ ಏನ್ ಕೆಲಸ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಒಪ್ಕೊಳ್ಳೋದು, ನೆಗೋಸಿಯೇಷನ್ ಆಯ್ತಾ, ಕಾಂಟ್ರಾಕ್ಟ್ ಪ್ರೈಸ್ ಫಿಕ್ಸ್ ಆಯ್ತಾ, ತಗೋ ದುಡ್ಡು, ಎಷ್ಟು ಕಂಪ್ಲೀಟ್ ಆಗಿದೆಯಾ ತೋರಿಸೋ, ದುಡ್ಡು ತಗೋ, ಅಷ್ಟೇ ನಿಮ್ ಕೆಲಸ. ನೀವು ಯಾವ್ದೋ ಒಂದು ಚಿಕ್ಕ ಬುಕ್ ಅಲ್ಲೋ ಎಲ್ಲ ಒಂದ್ ಕಡೆ ಬರ್ಕೊಂಡಿರ್ತೀರಾ ಅಥವಾ ಚೆಕ್ ಇಶ್ಯೂ ಮಾಡಿರ್ತೀರಾ, ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೇ ಬಂದ್ಬಿಡುತ್ತೆ, ನೀವೇನು ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೆ ಕಾಂಟ್ರಾಕ್ಟರ್ಗೆ ಲೆಕ್ಕ ಬೇಕು. ಹೌದಾ? ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಏನೇನ್ ಪರ್ಚೇಸ್ ಮಾಡಿದೀವಿ, ಯಾರ್ಯಾರು ದುಡ್ಡು ಕೊಟ್ಟಿದೀವಿ, ಯಾರ್ಯಾರು ದುಡ್ಡು ಕೊಡ್ಬೇಕು, ಅವನು ಎಲ್ಲಾ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಅದಕ್ಕೆ ಮುಂಚೆ ಒಂದು ಅಕೌಂಟ್ ಅನ್ನ ಮಾಡಬೇಕು. ಅದನ್ನೇ ನಾವು ಏನಂತ ಹೇಳ್ತೀವಿ? ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೇಳ್ತೀವಿ. ಈಗ ಆ ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಏನ್ ಪ್ರೊಫಾರ್ಮಾ ಇದೆ, ಇದನ್ನ ಯಾರು ಮಾಡ್ತಾರೆ? ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್. ಯಾರ ಬುಕ್ಸ್ ಅಲ್ಲಿ? ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್. ಈಗ ಬರೆದು ಬಿಡ್ಲ ನಾನು, ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್. ಅಮ್ಮ ಇನ್ನು 10 ನಿಮಿಷ ನಮ್ಮ. In the books of contractor, we prepare an account called as ಏನಿದು? ಕಾಂಟ್ರಾಕ್ಟ್ ಅಕೌಂಟ್. ಇದಕ್ಕೆ ಒಂದು ಡೆಬಿಟ್ ಒಂದು ಕ್ರೆಡಿಟ್ ಹಾಕೋಣ. ನೋಡಿ, ಡೆಬಿಟ್ ಕ್ರೆಡಿಟ್ ಹಾಕೊಟ್ರೆ ನಮ್ಗೆ ಒಂದು ಅರ್ಥ ಆಗ್ಬೇಕು, ಇದು ಯಾವ ತರ ಅಕೌಂಟ್ ಅಂದ್ರೆ ಇದು ನಾಮಿನಲ್ ಅಕೌಂಟ್. ಯಾಕೆ ನಾಮಿನಲ್ ಅಕೌಂಟ್ ಅಂದ್ರೆ, ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಾನು ಜಾಬ್ ನಂಬರ್ 1 ಅಂತ ಹಾಕೊಂಡಿರ್ತೀನಿ, ಇದು ಪ್ರಿಯಾ. ಓಕೆನಾ? ಪ್ರಿಯಾ ಜಾಬ್ಗೆ ಜಾಬ್ ನಂಬರ್ 1 ಅಂತ ಕೊಟ್ಟು ಕಾಂಟ್ರಾಕ್ಟ್ ಅಕೌಂಟ್ ಮಾಡಿ, ಪ್ರಿಯಾ ಹತ್ರ ಒಪ್ಕೊಂಡಿರ್ತಕ್ಕಂಥ ಅಗ್ರಿಮೆಂಟ್ ಅಲ್ಲಿ, ಆ ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಬಂದಿದೆ ನಾನು ನೋಡ್ತೀನಿ. ದೀಪಕ್ದು ಕಾಂಟ್ರಾಕ್ಟ್ ನಂಬರ್ 2, ಜಾಬ್ ನಂಬರ್ 2 ಕಾಂಟ್ರಾಕ್ಟ್ ಅಕೌಂಟ್ ಅಂತ ಸೆಪರೇಟ್ ಆಗಿ ಮಾಡ್ತೀನಿ. ನನಗೆ ಪ್ರತಿ ಜಾಬ್ ಅಲ್ಲೂ ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಬಂದಿದೆ ಅಂತ ಕಂಡುಹಿಡಿಬೇಕಾದ್ರೆ ನಾನು ಏನ್ ಅಕೌಂಟ್ ಮಾಡ್ಬೇಕಾಗುತ್ತೆ? ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ಈ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಎಲ್ಲ ಇನ್ಕಮ್ಸ್ ಏನೇನಿದೆ ನೋಡ್ಬಿಟ್ಟು ಪ್ರಾಫಿಟ್ ಬಂದಿದ್ಯಾ, ಲಾಸ್ ಬಂದಿದ್ಯಾ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಈಗ ಡೆಬಿಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅದನ್ನ ನೋಡೋಣ.
ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಟು ಡೈರೆಕ್ಟ್ ಮೆಟೀರಿಯಲ್ಸ್ ಇಶ್ಯೂಡ್, ಎಷ್ಟು ಪರ್ಚೇಸ್ ಮಾಡಿದೀವಿ ಮೆಟೀರಿಯಲ್ಸ್, ಎಷ್ಟು ವೇಜಸ್ ಆಗಿದೆ ಡೈರೆಕ್ಟ್ ಲೇಬರ್ ಅಥವಾ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅರ್ಥ ಆಗ್ತಾ ಇದೆಯಾ? ಡೈರೆಕ್ಟ್ ಎಕ್ಸ್ಪೆನ್ಸಸ್, indirect expenses, overheads ಅಂದ್ರೆ ಏನೋ ಅದರ್ ಎಕ್ಸ್ಪೆನ್ಸಸ್ ಅಂತ ಅನ್ಕೋಣ. ಏನಾದ್ರೂ ಪ್ಲಾಂಟ್ ಅಟ್ ದ ಬಿಗಿನಿಂಗ್, ಅಥವಾ ಏನಾದ್ರೂ ಡಿಪ್ರಿಸಿಯೇಷನ್ ಆಗಿದೆಯಾ ಪ್ಲಾಂಟ್ಗೆ, ಅದನ್ನಾದ್ರೂ ಬರೀಬಹುದು. ಇಲ್ಲ ಡಿಪ್ರಿಸಿಯೇಷನ್ ಆದ್ರೂ ಬರೀಬಹುದು. ಎಷ್ಟು ಪ್ಲಾಂಟ್ ಓಪನಿಂಗ್ ಡೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ ಹಾಕ್ಬೋದಾದ್ರೆ, ಓಕೆನಾ? ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಏನಿದು? ಕ್ಲೋಸಿಂಗ್ ಬ್ಯಾಲೆನ್ಸಸ್. ಈಗ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸ್ ಒಂದು 10 ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ವಿ. ಮೆಟೀರಿಯಲ್ಸ್ ಅಂದ್ರೆ ಎಲ್ಲ ಸಿಮೆಂಟ್, ಐರನ್, ಸ್ಯಾಂಡ್ ಎಲ್ಲ 10 ಲಕ್ಷ ಪರ್ಚೇಸ್ ಮಾಡಿದ್ವಿ. 1 ಲಕ್ಷ ಉಳಿದಿದೆ ಅಂತ ಅನ್ಕೋಣ. ಹಾಗಾದ್ರೆ ಇನ್ ಎಷ್ಟು ಯೂಸ್ ಮಾಡಿರ್ತೀವಿ? 10 ಲಕ್ಷಕ್ಕೆ ಇನ್ನು 1 ಲಕ್ಷ ಉಳಿದಿದೆ ಅಂದ್ರೆ ಎಷ್ಟು ಯೂಸ್ ಮಾಡಿರ್ತೀವಿ? 9 lakhs. ಅಲ್ಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್ಸ್ ಅಟ್ ರೈಟ್, ಓಕೆನಾ? ಆವಾಗ 9 ಲಕ್ಷ ರೆಕಾರ್ಡ್ ಆಗುದಂಗೆ ಆಗುತ್ತೆ. ಇಲ್ಲಿ 10 ಲಕ್ಷ ಬಂದು ಇಲ್ಲಿ 1 ಲಕ್ಷ ಬರೋದು ಅರ್ಥ ಏನು? ಇನ್ನು 9 ಲಕ್ಷ ಮಾತ್ರ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಅರ್ಥ. ಕರೆಕ್ಟ್ ಏನಪ್ಪಾ? ಮೆಟೀರಿಯಲ್ಸ್ ಅಟ್ sent to stores ಅಥವಾ ರಿಟರ್ನ್. ಮೆಟೀರಿಯಲ್ಸ್ ಏನಾದ್ರು ಏನೋ ಗೋಡೌನ್ಗೆ ವಾಪಸ್ ಕಳಿಸಿದ್ರೆ ಸೈಟ್ ಇಂದ ಜಾಸ್ತಿ ಇದೆಯಪ್ಪ ಇಲ್ಲಿಂದ ಬೇರೆ ಕಡೆ ಕಳಿಸಿ ಅಥವಾ ಬೇರೆ ಸೈಟ್ ಹತ್ರ ಕಳಿಸಿ, ಓಕೆನಾ? ಮೆಟೀರಿಯಲ್ಸ್ ರಿಟರ್ನ್ ಅಥವಾ ಮೆಟೀರಿಯಲ್ಸ್ ಸೆಂಟ್ ಟು ಸ್ಟೋರ್ಸ್ ಏನಾದ್ರು ಇದ್ರೆ. ನೆಕ್ಸ್ಟ್ ಪ್ಲಾಂಟ್ ಅಟ್ ದ ಎಂಡ್. ನೋಡಿ, ಪ್ಲಾಂಟ್ ಅಟ್ ದ ಬಿಗಿನಿಂಗ್ 1 ಲಕ್ಷ ರೂಪಾಯಿ ಪ್ಲಾಂಟ್ ಪರ್ಚೇಸ್ ಮಾಡಿದೀವಿ. ಬಿಗಿನಿಂಗ್ ಅಲ್ಲಿ 1 ಲಕ್ಷ ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ಮೇಲೆ ಕ್ಲೋಸಿಂಗ್ ಅಲ್ಲೂ ಅಷ್ಟೇ ಇರುತ್ತಾ? ಕ್ಲೋಸಿಂಗ್ ಅಲ್ಲಿ ಎಷ್ಟಾಗಿರುತ್ತೆ? 80,000 ಆಗಿರುತ್ತೆ. ಅಂದ್ರೆ 20,000 ಅಲ್ಲಿಗೆ 80 ಬರುದ್ರೆ ಇಲ್ಲಿ 1 ಲಕ್ಷ, ಇಲ್ಲಿ 80,000, ಅಲ್ಲಿಗೆ 20,000 ಡಿಪ್ರಿಸಿಯೇಷನ್ ಆದಂಗೆ ಆಯ್ತು ತಾನೆ. ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಡಿಪ್ರಿಸಿಯೇಷನ್ 20,000 ಆದ್ರೂ ಬರೀಬಹುದು. 20,000 ಬಂದಾಗ ಅವಾಗ ಓಪನಿಂಗ್ ಕ್ಲೋಸಿಂಗು ಬರಲ್ಲ, ಓಪನಿಂಗು ಬರಲ್ಲ, ಬರೀ 20,000 ಬಂದ್ರು ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೇನೆ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್, ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಎಲ್ಲ ಬರ್ದಿದೀವಿ ಆಲ್ರೆಡಿ, ಇನ್ನೊಂದ್ಸರಿ ಬರ್ದಿದೀವಿ, ಇರ್ಲಿ ಪರವಾಗಿಲ್ಲ, ಓಕೆನಾ? ಇದೊಂದೇ ಅಲ್ಲ, ಪ್ಲಾಂಟ್ ಡೆಸ್ಟ್ರಾಯ್, ಮೆಟೀರಿಯಲ್ಸ್ ಡೆಸ್ಟ್ರಾಯ್, ಓಕೆನಾ? ಮೆಟೀರಿಯಲ್ ಒಂದೊಂದ್ಸರಿ ಡೆಸ್ಟ್ರಾಯ್ ಆಗುತ್ತೆ, ಪ್ಲಾಂಟ್ ಡೆಸ್ಟ್ರಾಯ್ ಆಗುತ್ತೆ, ಮೇಲಿಂದ ಬಿದ್ದು ಒಡೆದೋಗ್ಬೋದು ಅಥವಾ ಕಳ್ತನ ಆಗಿರ್ಬೋದು. ಮೆಟೀರಿಯಲ್ಸ್ ಬೈ ಥೆಫ್ಟ್. ಸೊ ಓಪನಿಂಗ್ ಅಲ್ಲಿ ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಇನ್ನು ಎಷ್ಟು ಯೂಸ್ ಮಾಡಿದೆ, ಆ ಲೆಕ್ಕ ಬೇಕು ಅಂದ್ರೆ ಇವೆಲ್ಲ ಲೆಕ್ಕ ಮಾಡ್ಲೇಬೇಕಾಗುತ್ತೆ. ನಮ್ಮ ತಂದೆಯವರು ಮಾತು ಹೇಳ್ತಾ ಇದ್ರು, ಏನದು ಅಂತ ಹೇಳಿದ್ರೆ, ನಿನ್ಗೆ ಪ್ರತಿಯೊಂದಕ್ಕೂ ಲೆಕ್ಕ ಬರಿ ಅಂತ ಹೇಳೋದು. ಏನಕ್ಕೆ ಲೆಕ್ಕ ಬರಿಬೇಕು? ಈಗ ನಮ್ಮ ಅಪ್ಪ ಇಂದ 1,000 ರೂಪಾಯಿ ಪ್ಯಾಕೆಟ್ ಮನಿ ತಗೊಂಡ್ರೆ ಮಂತ್ ಎಂಡ್ ಅಲ್ಲಿ ನಾನು ನಮ್ಮ ತಂದೆಗೆ ಏನ್ ಕೊಡ್ಬೇಕು? ಲೆಕ್ಕ ಕೊಡ್ಬೇಕು. ಏನೇನಕ್ಕೆ ಖರ್ಚು ಮಾಡಿ. ನಮ್ ಡ್ಯಾಡಿ ಹೇಳೋರು, ಏನು 1,000 ರೂಪಾಯಿ ಎಲ್ಲಪ್ಪ ಲೆಕ್ಕ ಕೊಡು ಅಂತ ಹೇಳಿದ್ರೆ, ಅಪ್ಪಾಜಿ 200 ರೂಪಾಯಿ ಏನೋ ಆಗೋಗಿದೆ ಅಪ್ಪಾಜಿ, ಲೆಕ್ಕ ಸಿಗ್ತಲ್ಲ ಅಂತ ಹೇಳಿದ್ರೆ, ನೋಡಪ್ಪ ನೀನ್ ಕಸದ ಬುಟ್ಟಿಗೆ ಹಾಕಿದ್ಯಾ 200 ರೂಪಾಯಿನ, ತಿಪ್ಪೆಗೆ ಎತ್ತು ಬಿಸಾಕಿದ್ಯಾ, ನಾನು ತಿಪ್ಪೆಗೆ ಎತ್ತು ಬಿಸಾಕ್ದೆ 200 ರೂಪಾಯಿ ಅಂತ ಬರೀ ಲೆಕ್ಕ. ಅವಾಗ ನನಗೆ ಸಮಾಧಾನ ಆಗುತ್ತೆ. ನೀನ್ ಲೆಕ್ಕನೇ ಬರ್ದಿಲ್ಲ ಅಂದ್ರೆ, ಹೌದಲ್ವ? ಈ ಪ್ಲಾಂಟ್ ಬಂದಿದೆ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಪ್ಲಾಂಟ್ ಯಾರೋ ಕಳ್ತನ ಮಾಡಿದ್ದಾನೆ, ಬರೀ ಅದನ್ನ ಪ್ಲಾಂಟ್ ಬೈ ಥೆಫ್ಟ್ ಅಂತ ಬರೀ. ಡೆಸ್ಟ್ರಾಯ್ ಆಗಿದೆ, ನಾಶ ಆಗಿದೆ, ಬರೀ ಅಲ್ಲಿ. ಆವಾಗ ನಮಗೆ ಒಂದು ಲೆಕ್ಕ ಸಿಗುತ್ತೆ, ಕರೆಕ್ಟ್ ಇಲ್ವೋ? ಅಲ್ಲಿಗೆ ಇಷ್ಟು ಬಂದಿತ್ತು, ಇಷ್ಟು ಇದೆ ಅಥವಾ ಇಷ್ಟು ಹೋಗಿದೆ, ಉಳಿದಿದ್ದನ್ನ ಯೂಸ್ ಮಾಡ್ಕೊಂಡಿದ್ವಿ ಅಥವಾ ಉಳಿದಿದ್ದು ಇದೆ ನಮ್ಮ ಹತ್ರ ಅಂತ ಏನೋ ಒಂದು ಅರ್ಥ ಆಗುತ್ತೆ, ಕರೆಕ್ಟ್ ಅಲ್ಲಮ್ಮ? ಸೊ ದಿಸ್ ಈಸ್ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ ಸೈಡ್. ಇದಾದ್ಮೇಲಿಂದ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನೇ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಸರ್, ಯಾವಾಗ ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತೀವಿ? ನೋಡಿ, ಒಂದು ಕಾಂಟ್ರಾಕ್ಟ್ ಒಪ್ಕೊಂಡಿದ್ವಿ,
ಒಪ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ ಅದೇ ವರ್ಷದಲ್ಲೇ ಕಂಪ್ಲೀಟ್ ಆದ್ರೆ ಅಥವಾ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆದ್ರೆ ವರ್ಕ್ ಪ್ರೋಗ್ರೆಸ್ ಆಗ್ತಾ ಇರ್ತದ? ಇಲ್ಲ, ಕಂಪ್ಲೀಟ್ ಆಗೋಗಿರುತ್ತೆ. ಕರೆಕ್ಟಾ? ಕಂಪ್ಲೀಟ್ ಆಗೋಗಿದ್ರೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರೆಯಲ್ಲ. ಓಕೆನಾ? ಈಗ ಸೇ ಫಾರ್ ಎಕ್ಸಾಂಪಲ್ 75 ಲಕ್ಷ ರೂಪಾಯಿ ಒಪ್ಕೊಂಡಿದ್ದೀನಿ. ಕರೆಕ್ಟಾ? ಎಸ್ ಆರ್ ನೋ? ಎಲ್ಲ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಟೆಕ್ಸ್ಟ್ ಎಲ್ಲ ಸೇರಿ ನನಗೆ ಒಂದು 40 ಲಕ್ಷ ರೂಪಾಯಿ ಖರ್ಚಾಯ್ತು ಅಂತ ಅನ್ಕೋ, ಎಲ್ಲ ಸೇರಿ. ಓಕೆನಾ? ಈ ಉಳಿದಿರ್ತಕ್ಕಂಥ ಕ್ಲೋಸಿಂಗು, ಆಳು ಮೂಳು ಎಲ್ಲ ಸೇರಿ ಒಂದು 10 ಲಕ್ಷ ಉಳಿತು ಅಂತ ಅನ್ಕೋಣ. 10 ಲಕ್ಷ ಜಾಸ್ತಿ ಆಯ್ತು ಅನ್ಸುತ್ತೆ, ಒಂದು 5 ಲಕ್ಷ ಬರೀತೀವಿ. ಓಕೆನಾ? ಇಲ್ಲಿ ಕಂಪ್ಲೀಟ್ ಆಗೋಗಿದೆ. ಕಂಪ್ಲೀಟ್ ಆಗೋಗಿದ್ದಾಗ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀತೀವಾ? ಬರೆಯಲ್ಲ. ಅದ್ರ ಬದಲು ಏನಂತ ಬರೀತೀವಿ? ಈಗ ಯಾರಿಂದ ಒಪ್ಕೊಂಡಿರೋದು? ಪ್ರಿಯಾ ಕಾಂಟ್ರಾಕ್ಟ್, ಪ್ರಿಯಾ ಇಂದ ಒಪ್ಕೊಂಡಿದ್ದೀನಿ. 75 ಲಕ್ಷಕ್ಕೆ ಒಪ್ಕೊಂಡಿದ್ದೀನಿ. 40 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ. ಇನ್ನ 5 ಲಕ್ಷ ರೂಪಾಯಿ ಅಷ್ಟು ಮೆಟೀರಿಯಲ್ಸ್ ಅದೆಲ್ಲ ನನ್ನ ಹತ್ರನೇ ಇದೆ. ನನ್ಗೆ ಅಸೆಟ್ ತಾನೇ ಅದು. ಸೊ ಅಲ್ಲಿಗೆ 40ರಲ್ಲಿ 5 ಹೋದ್ರೆ ಎಷ್ಟು? 35. ಕರೆಕ್ಟಾ? ಸೊ ಈಗ ನಾನೇನ್ ಮಾಡ್ತೀನಿ? ಯಾರು ಕೊಡ್ಬೇಕು ನನ್ ದುಡ್ಡು? 75 ಲಕ್ಷ. ಕರೆಕ್ಟಾ? ಪ್ರಿಯಾಸ್ ಅಕೌಂಟ್ ಅಂತ ಹೇಳಿ ಎಷ್ಟು ಬರೀತೀನಿ? 75 ಲಕ್ಷ ಬರೀತೀನಿ. ಈಗ 75 5 80 ಆಯ್ತು. 80ರಲ್ಲಿ 40 ಹೋದ್ರೆ ಎಷ್ಟು? 40. 40 ಲಕ್ಷ ರೂಪಾಯಿ ಏನ್ ನನ್ಗೆ? ಏನು ಪ್ರಾಫಿಟ್? ಅರ್ಧಕ್ಕರ್ಧ. ಕರೆಕ್ಟಾ? ಸಪೋಸ್ ಇದೇನಾದ್ರು 60 ಬಂದಿದ್ದೆ ಅಂತ ಇಟ್ಕೊಳ್ಳಿ, ಆವಾಗ ಎಷ್ಟಾಗುತ್ತೆ ಪ್ರಾಫಿಟ್? ಎಷ್ಟಾಗುತ್ತೆ? 20 ಲಕ್ಷ ಪ್ರಾಫಿಟ್ ಆಯ್ತು. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್. ಇದು ಯಾವಾಗ? ಒಂದೇ ವರ್ಷದಲ್ಲೇ, ಅದೇ ವರ್ಷದಲ್ಲೇ ಸ್ಟಾರ್ಟ್ ಮಾಡಿ ಅದೇ ವರ್ಷದಲ್ಲೇ ಕಂಪ್ಲೀಟ್ ಮಾಡಿಬಿಟ್ರೆ ನನಗೆ ಬರ್ತಕ್ಕಂಥದ್ದನ್ನ ನೆಟ್ ಪ್ರಾಫಿಟ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ 20 ಲಕ್ಷ. ಕೊಟ್ಟಿರೋ ಟೈಮಲ್ಲಿ ಅವನೇ ಕೊಟ್ಬಿಟ್ಟಿರ್ತಾನೆ, ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋಗಿದೆ ಅಂತ ಹೇಳ್ತಾನೆ. ಇನ್ನು ಕೆಲವು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾನೆ, ಅವನು ಕೊಟ್ಟಿರೋಲ್ಲ, ಏನು 1 ವರ್ಷ ಕಂಪ್ಲೀಟ್ ಆಗಲ್ಲ. 75 ಲಕ್ಷ ರೂಪಾಯಿ ಒಪ್ಕೊಂಡಿದ್ದೀನಿ. ಎಷ್ಟಕ್ಕೆ ಒಪ್ಕೊಂಡಿದ್ದೀನಿ? 75,000 ಒಪ್ಕೊಂಡಿದ್ದೀನಿ. 75 ಲ್ಯಾಕ್ಸ್ಗೆ. ಆದ್ರೆ ಒಪ್ಕೊಂಡಿರೋದು 1st January 2018. ಓಕೆನಾ? ನನಗೆ ಪ್ರಾಫಿಟ್ ಬಂದಿದ್ಯಾ ಲಾಸ್ ಬಂದಿದ್ಯಾ ಅಂತ ನೋಡ್ಬೇಕಾದ್ರೆ ಯಾವ ಡೇಟ್ ಅಲ್ಲಿ ನೋಡ್ತೀನಿ? December 18 ಅಲ್ಲಿ ನೋಡ್ತೀನಿ. ಕರೆಕ್ಟಾ? 18 ಅಲ್ಲಿ ನೋಡಿದ್ರೆ ಇನ್ನು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ. 75% ಕಂಪ್ಲೀಟ್ ಆಗಿದೆ. ಎಷ್ಟು ಪರ್ಸೆಂಟ್ ಆಗಿದೆ? ಎಷ್ಟಾಗಿದೆಯಪ್ಪ? 70%. ಹಾಗಾದ್ರೆ ನಾನು ಪ್ರಾಫಿಟ್ ಲಾಸ್ ಕಂಡುಹಿಡಿತೀನ ಇಲ್ವಾ? ಕಾಂಟ್ರಾಕ್ಟ್ ಕಂಡುಹಿಡಿತೀವ? ಕಂಡುಹಿಡಿತೀವಿ. ಹಾಗಾದ್ರೆ ನನಗೆ ಎಷ್ಟೆಷ್ಟು ಮೆಟೀರಿಯಲ್ ಲೇಬರ್ ಆಗಿದೆ ಅಷ್ಟು ತಗೋತೀನಿ. ಆಸ್ ಆಫ್ ನೌ ಇವಾಗವರೆಗೂ ಎಷ್ಟಾಗಿದೆ? ಓಕೆನಾ? ಕ್ಲೋಸಿಂಗ್ ಬ್ಯಾಲೆನ್ಸಸ್ ಏನೇನಿದೆ ಆಸ್ ಆಫ್ ಡೇಟ್. ಓಕೆನಾ? ಎಷ್ಟು ಕೆಲಸ ಕಂಪ್ಲೀಟ್ ಆಗಿದೆ? 75% ಕಂಪ್ಲೀಟ್ ಆಗಿದೆ. ಹೌದಾ? ಈಗ ಪ್ರಿಯಾಗೆ ಡೌಟ್ ಬಂತು. ನಾನು ಹೋಗಿ ಹೇಳಿದೆ, ನೋಡಮ್ಮ 75% ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಮ್ಮ, ಸ್ವಲ್ಪ ದುಡ್ಡು ಕೊಡಮ್ಮ, 75 ಲಕ್ಷಕ್ಕೆ ಒಪ್ಕೊಂಡಿದ್ಯಾ? ಓಕೆನಾ? 75% ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ, ನೀನ್ ದುಡ್ಡು ಕೊಡದಿರೋದು ಪ್ರಾಬ್ಲಮ್ ಆಗುತ್ತೆ ಅಂತೆ. ಆ ಹುಡುಗಿ ಹೇಳಿದ್ಲು, ಸರ್ ಹೌದಾ, 1 ನಿಮಿಷ ಇರಿ ಸರ್, ಇನ್ನೊಂದ್ 2 ದಿನ ತಡ್ಕೊಳ್ಳಿ ಸರ್, ಕೊಟ್ಬಿಡ್ತೀನಿ. ಆ ಹುಡುಗಿ ಡೌಟ್ ಬಂತು. ಏನ್ ಮಾಡಿದ್ಲು? ಅವರ ಆರ್ಕಿಟೆಕ್ಟ್ಗೆ, ಎಂಜಿನಿಯರ್ಗೆ ಫೋನ್ ಮಾಡಿದ್ಲು. ಫೋನ್ ಮಾಡ್ಬಿಟ್ಟು, ಸರ್ ನಿಮ್ಗೆ ಒಂದು 10,000 ಕೊಡ್ತೀನಿ, ಒಂದಿನ ನಮ್ಮ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಅವ್ರು ಹೇಳ್ತಾ ಇದ್ರೆ ಇಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಇಷ್ಟು ದುಡ್ಡು ಕೇಳ್ತಾ ಇದ್ರೆ ಅಷ್ಟು ದುಡ್ಡು ಕೊಡ್ಬೋದಾ ಇಲ್ವಾ, ಅಥವಾ ಅಷ್ಟು ಕೆಲಸ ಕಂಪ್ಲೀಟ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ ಸರ್ ಅಂತ ಹೇಳ. ಅವನೇನ್ ಮಾಡ್ದ? ಒಂದು ಜೀಪಲ್ಲಿ ಹೋಗಿ, ಯೂಶುವಲ್ ಆಗಿ ಇಂಜಿನಿಯರ್ಗಳೆಲ್ಲ ಜೀಪಲ್ಲೇ ಹೋಗ್ತಾರೆ, ಹೋಗ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಎಲ್ಲ ಹತ್ತಿ ನೋಡಿ ಎಲ್ಲ ಮಾಡಿ ನೋಡ್ದ. ನೋಡಿ ಬಿಲ್ಡಿಂಗು, ಎಸ್ ಮೇಡಮ್ ಕಾಂಟ್ರಾಕ್ಟರ್ ಹೇಳೋದು ಕರೆಕ್ಟ್ ಆಗಿದೆ, ಒಂದು 75% ಅಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಅದನ್ನ ನಾವು ಏನಂತ ಹೇಳ್ತೀವಿ? ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಕ್ ಸರ್ಟಿಫೈಡ್. ವಾಟ್ ಈಸ್ ವರ್ಕ್ ಸರ್ಟಿಫೈಡ್? ತುಂಬಾ ಫೇಮಸ್ ಕ್ವಶನ್ 2 ಮಾರ್ಕ್ಸ್ಗೆ. ವರ್ಕ್ ಸರ್ಟಿಫೈಡ್, it is a certification issued by an architect or an engineer on behalf of the contractee for the work completed by the contractor. ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡಿದಾನ, ಎಷ್ಟು ಮಾಡಿದಾನೆ ಅಂತ ಹೇಳಿ ಒಂದು ಸರ್ಟಿಫಿಕೇಶನ್ ಅನ್ನ ಕೊಡೋದನ್ನ ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತೀವಿ. ಇವ್ರನ್ನ ಅಪಾಯಿಂಟ್ ಮಾಡೋದು ಯಾರು? ಕಾಂಟ್ರಾಕ್ಟಿ ಅಥವಾ ಲ್ಯಾಂಡ್ ಲಾರ್ಡ್ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಅರ್ಥ ಆಗ್ತಿದ್ಯಾ? ಕಾಂಟ್ರಾಕ್ಟರ್ ಮಾಡಿರೋಲ್ಲ, ಕಾಂಟ್ರಾಕ್ಟ್ ಮಾಡೋದು ಮ್ಯಾಚ್ ಫಿಕ್ಸಿಂಗ್ ಆಗೋಗುತ್ತೆ, ಗೊತ್ತಲ್ವಾ?
ಸೊ ಈಗ ವರ್ಕ್ ಸರ್ಟಿಫೈಡ್ ಆಯ್ತು. ಈಗ ಪ್ರಿಯಾ ಯೋಚನೆ ಮಾಡ್ತಾಳೆ 75 ಲಕ್ಷದ ಮೇಲೆ 75% ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 150 ಏನೋ ಬರುತ್ತೆ. ನೋಡಮ್ಮ ಎಷ್ಟು ಬರುತ್ತೆ ಅಂತ. 75 into 75%. 56. ಸೊ 56 lakh rupees ಅಷ್ಟು ದುಡ್ಡು ಕೊಡ್ಬೇಕು. ಯಾರು? ಪ್ರಿಯಾ ಕೊಡ್ಬೇಕು. ಸಪೋಸ್ ಪ್ರಿಯಾ 56 lakh rupees ಕೊಟ್ಬಿಟ್ಟ ದುಡ್ಡು, ಹೌದಾ? ನಾನೇನ್ ಮಾಡ್ತೀನಿ, 56 lakh rupees ಜೋಬಲ್ಲಿ ಹಾಕೊಂಡು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಅರ್ಧದಲ್ಲೇ ಮುಕ್ಕಾಲ್ ಭಾಗದಲ್ಲೇ ಬಿಟ್ಬಿಟ್ಟು ಓಡೋಗ್ಬಿಡ್ತೀನಿ. ಹೌದಾ ಇಲ್ವೋ? ಸಪೋಸ್ ನನಗೂ ಅವ್ರಿಗೆ ಏನೋ ಕ್ಲಾಶ್ ಆಯ್ತು, ಯಾವ್ದೋ ಒಂದು ಇದ್ರಲ್ಲಿ ಏನೋ ಅಂದಿದ್ಲು, ಇಂಡೈರೆಕ್ಟ್ ಆಗಿ ಬೈದಿದ್ಲು, ಅಥವಾ ಇನ್ನೇ ಏನೋ ಕ್ಲಾಶಸ್ ಆಗಿತ್ತು, ಹೌದಾ? ಏನೋ ಇರುತ್ತೆ ಅಲ್ವಾ, ನಿಮ್ಗೆ ಗೊತ್ತಲ್ವಾ? ಆವಾಗ ಏನ್ ಮಾಡ್ತೀನಿ, 56 lakhs ಇಸ್ಕೊಂಡು, ಹೌದಾ, ಓಡಾಗ್ಬಿಟ್ರೆ ಸಪೋಸ್, ಹೌದಾ, ಓಡೋಗೋದಂದ್ರೆ ಇನ್ನೇನು ಅನ್ಯಾಯ ಮಾಡಿಲ್ಲ ನಾನು, ಅವ್ರಿಗೆ ಕೋರ್ಟ್ಗೂ ಹೋಗಕ್ ಆಗಲ್ಲ. ಅರ್ಥ ಆಗ್ತಿದ್ಯೋ ನಾನು ಹೇಳ್ತಾ ಇರೋದು? ಅವ್ರಿಗೆ ಸೇಫರ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ, 56 lakhs ಅಲ್ಲಿ, ಓಕೆನಾ, ಒಂದು 10 lakhs ಅಥವಾ ಒಂದು 6 lakhs ಇಟ್ಕೊಂಡು ಮಿಕ್ಕಿ ದುಡ್ಡು ಕೊಡ್ತಾಳೆ. ನಾನ್ ಕೇಳ್ತೀನಿ, ಏನಮ್ಮ 56 lakhs ಕೊಡ್ಬೇಕು, 50 lakhs ಕೊಡ್ತಾ ಇದೀಯ ಅಂದ್ರೆ, ಎಲ್ಲೋಗುತ್ತೆ ಸರ್ 6 lakhs ನನ್ನ ಹತ್ರನೇ ಇರ್ಲಿ, ಯಾಕೆಂದ್ರೆ ನೀವ್ ಏನ್ ತಪ್ಪು ಮಾಡಿದಿರೋ ಏನೋ ನನಗೂ ಗೊತ್ತಿಲ್ಲ, ನಮ್ಮ ಆರ್ಕಿಟೆಕ್ಟ್ ಹೇಳ್ದ ಆಗಿದೆ, ಕಂಪ್ಲೀಟ್ ಆಗಿದೆ ಅಂತ ಹೇಳಿ, ಇನ್ನ 6 ಲಕ್ಷ ನನ್ಗೆ ಸೆಕ್ಯೂರಿಟಿ ಆಗಿ ಇಟ್ಕೊಂಡಿರ್ತೀನಿ. ಏನದು? ಸೆಕ್ಯೂರಿಟಿ ಆಗಿ ಇಟ್ಕೊಂಡಿರ್ತೀನಿ. ಇನ್ ಕೇಸ್ ನನ್ನ ಪ್ರಕಾರ ನೀವೇನಾದ್ರೂ ಕಟ್ಕೊಟ್ಟಿಲ್ಲ ಅಂದ್ರೆ ಆ ದುಡ್ಡನ್ನ ನಾನು ರಿಟರ್ನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆ 6 lakh rupees ನ ನಾವು ರಿಟೆನ್ಷನ್ ಮನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಟೆನ್ಷನ್ ಮನಿ ಅಂತ ಹೇಳ್ತೀವಿ. ಇದು ಕೂಡ ತುಂಬಾ ಫೇಮಸ್ ಕ್ವಶನ್. ವಾಟ್ ಡು ಯು ಮೀನ್ ಬೈ ರಿಟೆನ್ಷನ್ ಮನಿ ಅಂತ ಹೇಳಿ. ಸೇ ರಿಟೆನ್ಷನ್ ಮನಿ ಇಸ್ ದ ಮನಿ kept by, okay, retained by the contractee as a guaranteed money for work, okay, quality completed by the contractor. ಅರ್ಥ ಆಗ್ತಿದ್ಯಾ? ಅದು ಸೆಕ್ಯೂರಿಟಿ ಆಗಿ ಗ್ಯಾರಂಟಿ ಆಗಿ ಇಟ್ಕೊಂಡಿರ್ತಾರೆ. ಒಂದ್ಸಾರಿ 100% ಕಂಪ್ಲೀಟ್ ಮಾಡಿದ್ಮೇಲೆ ಫೈನಲ್ ಸೆಟಲ್ಮೆಂಟ್ ಮಾಡ್ಬಿಡ್ತಾಳೆ ಅವ್ರಿಗೆ, ಪಾಪ ಏನು ಇಟ್ಕೊಳ್ಳಲ್ಲ ಆ ತರ ದುಡ್ಡೆಲ್ಲ. ಕ್ಲಿಯರ್? ಇದನ್ನ ವರ್ಕ್ ಸರ್ಟಿಫೈಡ್ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಸೊ ಕ್ಯಾಶ್ ಕೊಡೋದು ಯಾವ ಬೇಸಿಸ್ ಮೇಲೆ? ವರ್ಕ್ ಸರ್ಟಿಫೈಡ್ ಮೇಲೆ. ಕ್ಲಿಯರಾ? ಈಗ ಈ ಆರ್ಕಿಟೆಕ್ಟ್ ಇದಾನಲ್ವಾ, ಹೋಗಿ ಎಲ್ಲ ಚೆಕ್ ಮಾಡಿದಾನೆ. ಈ 3rd ಫ್ಲೋರ್ ಅಲ್ಲಿ ಮೇಲ್ಗಡೆ ಏನೋ ಒಂದು ಚಿಕ್ಕದಾಗಿ ಕಟ್ಟಿದ್ದಾನೆ. ಅವ್ನು 3rd ಫ್ಲೋರ್ಗೆ ಹತ್ತಿಲ್ಲ, ಹೋಗಿಲ್ಲ ಪಾಪ. ಅವನೇನ್ ಮಾಡಿದ್ದಾನೆ, 2nd ಫ್ಲೋರ್ ಎಲ್ಲ ನೋಡ್ಬಿಟ್ಟು 3rd ಫ್ಲೋರ್ ಹೋಗಕ್ ಮುಂಚೆ ಇಳಿದ್ಬಿಟ್ಟು ಬಂದ್ಬಿಟ್ಟು ಸರ್ಟಿಫಿಕೇಶನ್ ಕೊಟ್ಟಿದ್ದಾನೆ. ಹೋಗಿ ಹೇಳಿದ್ದ, ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ. ಆಗ ನಾನ್ ಫ್ರೀಯಾಗಿ ಹೇಳ್ತಾ ಇದ್ದೆ, ನೋಡಿ ಮೇಡಮ್ 3rd ಫ್ಲೋರ್ ಅಲ್ಲಿ ಇನ್ನೂ ಒಂದು 1 ಲಕ್ಷ ರೂಪಾಯಿದಷ್ಟು ಕೆಲಸ ಮಾಡಿದೀನಿ, ಅದು ವರ್ಕ್ ಸರ್ಟಿಫೈಡ್ ಆಗಿಲ್ಲ ಹೇಳ್ತಾ. ಅದನ್ನ ನಾವೇನಂತ ಹೇಳ್ತೀವಿ? ವರ್ಕ್ ಅನ್ಸರ್ಟಿಫೈಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಕ್ ಅನ್ಸರ್ಟಿಫೈಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ದುಡ್ಡು, ಇಷ್ಟು ಕೆಲಸ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿರೋದನ್ನ ಸರ್ಟಿಫೈ ಮಾಡಿಲ್ಲ. ಈಗ ನಿಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಏನಾದರೂ ಜಾಸ್ತಿ ಬಂದ್ರೆ ಆ ಬಂದಿರ್ತಕ್ಕಂಥ ಟೋಟಲ್ ನ ಡೆಬಿಟ್ ಸೈಡ್ ಗೆ ಸೇಮ್ ಟೋಟಲ್ ಹಾಕೊಂಡು, ಓಕೆನಾ, ಇಲ್ಲಿ ಡೆಬಿಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಕ್ಸ್ಪೆನ್ಸಸ್ ಮೈನಸ್ ಮಾಡದ್ಮೇಲೆ ಬರ್ತಕ್ಕಂಥದನ್ನ ನಾನು ನೆಟ್ ಪ್ರಾಫಿಟ್ ಅಂತ ಕರೆಯಲ್ಲ. ಏನಂತ ಕರಿತೀನಿ? ನೋಷನಲ್ ಪ್ರಾಫಿಟ್ ಅಂತ ಕರಿತೀನಿ. ಯಾಕೆ ಸರ್ ನೋಷನಲ್ ಪ್ರಾಫಿಟ್? ಕಾಂಟ್ರಾಕ್ಟ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಹೌದಾ? ಕಂಪ್ಲೀಟ್ ಆಗೋದ್ರೆ ನೆಟ್ ಪ್ರಾಫಿಟ್ ಅಂತ ಕರಿಬಹುದು, ಎಂಜಾಯ್ ಮಾಡ್ಕೊಳ್ಬಹುದು. ಇನ್ನು ಕಂಪ್ಲೀಟ್ ಆಗೋದ್ರಿಂದ, ಆಗಿಲ್ದೇ ಇರೋದ್ರಿಂದ ನಾವು ನೋಷನಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ನೋಷನಲ್ ಪ್ರಾಫಿಟ್ ನ ಕಾಂಟ್ರಾಕ್ಟರ್ ಫುಲ್ ದುಡ್ಡನ್ನ, ನೆಟ್ ಪ್ರಾಫಿಟ್ ನ ಎಂಜಾಯ್ ಮಾಡಬಹುದಾ? ಎಂಜಾಯ್ ಮಾಡಬಹುದಾ? ಮಾಡೋ ಹಾಗಿಲ್ಲ. ಕಾರಣ ಏನು ಅಂದ್ರೆ ವೆರಿ ಸಿಂಪಲ್. ಇವಾಗ ಏನೋ ಪ್ರಾಫಿಟ್ ಬಂದಿದೆ, ಮೆಟೀರಿಯಲ್ ರೇಟು, ಲೇಬರ್ ರೇಟು ಎಲ್ಲ ಒಂದು ರೇಟ್ ಅಲ್ಲಿ ಇತ್ತು, ಓಕೆ. ನೆಕ್ಸ್ಟ್ 25% ಕಂಪ್ಲೀಟ್ ಮಾಡ್ಬೇಕಾದ್ರೆ ಮೆಟೀರಿಯಲ್ ರೇಟ್ ಜಾಸ್ತಿ ಆಗ್ಬೋದು, ಲೇಬರ್ ರೇಟ್ ಜಾಸ್ತಿ ಆಗ್ಬೋದು, ಹೌದಾ? ಆವಾಗ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಏನಾಗುವಂತ ಚಾನ್ಸಸ್ ಇರುತ್ತೆ? ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ನೋಷನಲ್ ಪ್ರಾಫಿಟ್ ನ ನಾನು ಕ್ಯಾರಿ ಡೌನ್ ಮಾಡಿ, ಈ ನೋಷನಲ್ ಪ್ರಾಫಿಟ್ ನ ಇಲ್ಲಿ ಬ್ರಾಡ್ ಡೌನ್ ಮಾಡ್ಬೋದು. ಓಕೆನಾ? ಈ ನೋಷನಲ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀನಿ. ಇನ್ನು ಉಳಿದಿದ್ದನ್ನ ಎಲ್ಲಿಗೆ ಮಾಡ್ತೀನಿ? ರಿಸರ್ವ್ಗೆ ಹಾಕ್ತೀನಿ. ಸ್ವಲ್ಪ ಅಮೌಂಟ್ ಅನ್ನ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ತೀನಿ, ಇನ್ ಸ್ವಲ್ಪ ಅಮೌಂಟ್ ನ ಎಲ್ಲಿಗೆ ಹಾಕ್ತೀನಿ, ರಿಸರ್ವ್ಗೆ ಹಾಕ್ತೀನಿ. ಅರ್ಥ ಆಯ್ತಾ? ಈಗ ಎಷ್ಟು ಅಮೌಂಟ್ ಹಾಕ್ತೀನಿ, ಈ ನೋಷನಲ್ ಪ್ರಾಫಿಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ತೀನಿ, ಎಷ್ಟು ಅಮೌಂಟ್ ಆಫ್ ಪ್ರಾಫಿಟ್ ನ ರಿಸರ್ವ್ ಹಾಕ್ತೀನಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಇದೊಂದು ಕಲ್ತ್ಕೊಂಡ್ರೆ ನಿಮಗೆ 6 + 14 20 ಮಾರ್ಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? 6 + 20 16 ಸಾರಿ 6 + 14 ಎಷ್ಟು? 20 ಮಾರ್ಕ್ಸ್. ಈಗ ಅದ್ರದ್ದೊಂದು ಚಿಕ್ಕದೊಂದು ರೂಲ್ಸ್ ಇದೆ, ಅದನ್ನು ತಿಳ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಸಿ, ನೋಷನಲ್ ಪ್ರಾಫಿಟ್ ಅಲ್ಲಿ ಒಂದಷ್ಟು ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು, ಇನ್ನು ಉಳಿದಿರೋದನ್ನ ರಿಸರ್ವ್ ಹಾಕಬೇಕು. ಏನಿದಕ್ಕೆ ರೂಲ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ 3 ರೂಲ್ಸ್ ಇದೆ. ಓಕೆನಾ? ಸಪೋಸ್ ನಿಮ್ಮ ವರ್ಕ್ ಸರ್ಟಿಫೈಡ್ ಇದೆ ಅಲ್ವಾ, ಈ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸ್ ಮೇಲೆ 25% ಅಷ್ಟು ಕಂಪ್ಲೀಟ್ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ 4 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಪ್ರೈಸ್ ಇದೆ ಅಂತ ಅನ್ಕೋಣ. ಓಕೆನಾ? ಸಪೋಸ್ 1 ಲಕ್ಷ ರೂಪಾಯಿ ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದ್ರೆ 25% ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಇಲ್ವೋ? ನಮ್ಗೆ ಕಾಂಟ್ರಾಕ್ಟ್ ತಗೊಂಡಿರೋದು ನಾನು, ಕಾಂಟ್ರಾಕ್ಟ್ರು 4 ಲಕ್ಷಕ್ಕೆ ಕಂಪ್ಲೀಟ್ ಮಾಡಿರೋದು ಎಷ್ಟು ಈ ವರ್ಷ? 1 ಲಕ್ಷಕ್ಕೆ ಮಾಡಿದ್ದೀನಿ ಅನ್ಕೋಣ. ಹಾಗಾದ್ರೆ 25% ಅಥವಾ ಅದಕ್ಕಿಂತಲೂ ಕಡಿಮೆ ಆಗಿದೆ. 25% ಅಥವಾ ಅದಕ್ಕಿಂತಲೂ ಕಡಿಮೆ ಆಗಿದ್ರೆ ಆಗ ನಾನು 1 ರೂಪಾಯಿ ಪ್ರಾಫಿಟ್ ನ ನೋಷನಲ್ ಪ್ರಾಫಿಟ್ ನ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋವಾಗಿಲ್ಲ. ಫುಲ್ ಅಮೌಂಟ್ ಅನ್ನ ಎಲ್ಲಿಗೆ ಇಟ್ಕೊಳ್ಬೇಕು? ರಿಸರ್ವ್ಗೆ ಹಾಕೊಳ್ಬೇಕಾಗುತ್ತೆ. 1 ರೂಪಾಯಿ ನೋಷನಲ್ ಪ್ರಾಫಿಟ್ ನಾನು ಪ್ರಾಫಿಟ್ ಅಂತ ಎಂಜಾಯ್ ಮಾಡೋ ಹಾಗಿಲ್ಲ. ಯಾವಾಗ? ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 25% ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಅರ್ಥ ಆಗ್ತಿದ್ಯಾ? ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸ್ಗೆ 25% ಗಿಂತಲೂ ಕಡಿಮೆ ಕಂಪ್ಲೀಟ್ ಆಗಿದ್ದಾರೆ. ಸಪೋಸ್ 25% ಗಿಂತಲೂ ಜಾಸ್ತಿ ಆಗಿದೆ, 50% ಗಿಂತಲೂ ಕಡಿಮೆ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 4 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಪ್ರೈಸ್ ಇದೆ, ಇದರಲ್ಲಿ 1.5 ಲಕ್ಷ ರೂಪಾಯಿ ಅಷ್ಟು ವರ್ಕ್ ಸರ್ಟಿಫೈಡ್ ಆಗಿದೆ ಅಂತ ಅನ್ಕೋಣ. ಈಗ 50% ಆಗಿದೆ, 50% ಎಷ್ಟು? 2 ಲ್ಯಾಕ್ಸ್. ಆದ್ರೆ ಕಂಪ್ಲೀಟ್ ಆಗಿರೋದು ಎಷ್ಟು ವರ್ಕ್? 1.5 ಲಕ್ಷ ರೂಪಾಯಿ. ಹಾಗಾದ್ರೆ ಮೋರ್ ದ್ಯಾನ್ 25% ಬಟ್ ಲೆಸ್ ದ್ಯಾನ್ 50% ಆಗ್ತಾ ಇದೆ. ಆಗ ನೋಷನಲ್ ಪ್ರಾಫಿಟ್ ಅಲ್ಲಿ ಎಷ್ಟು ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ಬೋದು? ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿದೆ ಅದು ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅನ್ನೋದನ್ನ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಓಕೆನಾ? ಇದು ಫಾರ್ಮುಲಾ ಮಾಡ್ಕೊಳ್ಬೇಕಾಗುತ್ತೆ. ಇದು ಯಾವಾಗ? ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದ್ಯಾನ್ 25%, ಲೆಸ್ ದ್ಯಾನ್ 50% ಆಗಿರುತ್ತೆ. ಓಕೆನಾ? ಥರ್ಡ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದ್ಯಾನ್ ಆರ್ ಈಕ್ವಲ್ಸ್ ಟು 50%. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಕ್ಟ್ 2 lakh rupees ವರ್ಕ್ ಸರ್ಟಿಫೈಡ್ ಆಗಿದೆ, 50% ಎಕ್ಸಾಕ್ಟ್ ಆಗಿದೆ ಅಲ್ವಾ, ಈಕ್ವಲ್ ಆಗಿದೆ ಅಲ್ವಾ, ಅಥವಾ 90% ಗಿಂತಲೂ ಕಡಿಮೆ ಅಂದ್ರೆ 2 ಲಕ್ಷ ಮಾಡೋ ಬದಲು 3.5 ಲಕ್ಷ ರೂಪಾಯಿ ಮಾಡ್ಬಿಟ್ಟಿದೀನಿ ಅಂತ ಅನ್ಕೋಣ. ಆವಾಗ 90% ಅಷ್ಟು ಕಡಿಮೆ ಜಾಸ್ತಿ ಆಗಿದೆ, 90% ಅಷ್ಟು ಕಂಪ್ಲೀಟ್ ಆಗಿದೆ. ಅಂದ್ರೆ ಮೋರ್ ದ್ಯಾನ್ 50% ಆರ್ ಲೆಸ್ ದ್ಯಾನ್ 90% ಆನ್ ದ ವರ್ಕ್ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದ್ರೆ ಆವಾಗ ಇಲ್ಲಿ 1/3 ಬದಲು ಎಷ್ಟಾಗುತ್ತೆ? 2/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ನೋ ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಅಷ್ಟು ಅಮೌಂಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕೋಬೇಕಾಗುತ್ತೆ. ಕ್ಲಿಯರ್ ಎಲ್ಲರಿಗೂ? ಸೇ ಫಾರ್ ಎಕ್ಸಾಂಪಲ್ ನೋಷನಲ್ ಪ್ರಾಫಿಟ್ ಒಂದು 30,000 ಬಂದಿದೆ ಅಂತ ಅನ್ಕೋಣ. ಇದರಲ್ಲಿ 2/3 ಹೌದಾ, ಎಷ್ಟು ಬರುತ್ತೆ? 20,000 ಬರುತ್ತೆ. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ ಅದರಲ್ಲಿ 80% ಅಷ್ಟು ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಇಟ್ಕೋಣ. ಸೊ ಹಾಗಾದ್ರೆ 100 ರೂಪಾಯಿ ವರ್ಕ್ ಸರ್ಟಿಫೈಡ್ ಆದ್ರೆ ಕ್ಯಾಶ್ ಕೊಟ್ಟಿರೋದು ಎಷ್ಟು? 80 ರೂಪಾಯಿ ಅಂತ ಅನ್ಕೋಣ. 100 ರೂಪಾಯಿ ವರ್ಕ್ ಸರ್ಟಿಫೈಡ್ ಆದ್ರೆ 80 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಆಗ 80% ಎಷ್ಟಾಗುತ್ತೆ? 16,000 ರೂಪಾಯಿ ಆಗುತ್ತೆ. ಕರೆಕ್ಟಾ? ಆಗ 16,000 rupees ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ತೀನಿ. ಇನ್ನು ಉಳಿದಿದ್ದ ಅಮೌಂಟ್ ನೋಷನಲ್ ಪ್ರಾಫಿಟ್ ಎಷ್ಟು? 30,000 16 ಹೋದ್ರೆ ಇನ್ನು 14,000 ರೂಪಾಯಿ ನಾನು ರಿಸರ್ವ್ಗೆ ಹಾಕ್ತೀನಿ. ಅರ್ಥ ಆಯ್ತಾ? ಸೊ ಇಷ್ಟು
ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಥಿಯರಿ ಪಾರ್ಟ್, ಒಂದು ಪ್ರೊಫಾರ್ಮಾ, ಮತ್ತೆ ಈ ರೂಲ್ಸ್ ಜ್ಞಾಪಕ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾ ನಷ್ಟ ಆಗುತ್ತೆ. ಓಕೆನಾ? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಓಕೆನಾ? ಥ್ಯಾಂಕ್ ಯು.